ಸರ್ ನಮಸ್ಕಾರ ರೀ. ಈ ಶೀಲಾನಾಕಿ ಮನ್ಯಾಗ ನಾ ತಾಯಿ ತಂದೆ ಬಿಟ್ಟು 5 ವರ್ಷ ಇದ್ದಿದ್ದಾರೆ ಅಲ್ಲಿ ಅವ್ರ ಮನ್ಯಾಗ. ದುಡ್ದು ರೊಕ್ಕ ಕೊಟ್ಟು ಎಲ್ಲ ಅವರಿಗೆ ಕೊಟ್ಟಿದ್ದಾರೆ. ನಿಂಗೆ ಜಾಗ ಇಸ್ಕೊಡ್ತೀನಿ ಅದು ಇಸ್ಕೊಡ್ತೀನಿ ಅಂತ ಎಲ್ಲ ಅಂದೋಳ್ರಿ. ಆಮೇಲೆ ನಂಗೆ ಇಟ್ಕೊಂಡಿದ್ದು ನಾನು ದುಡ್ಡು ಕೇಳಕ್ಕೆ ಹೋದ್ರೆ ಅಡ್ಡ ನನಗೆ ಬೈದೋಳ್ರಿ. ಬೇಯಣ ಆಮೇಲೆ ಮತ್ತೆ ಹೊಸ ಮಂದಿನ ಕೈಲಾಕಿ ಹಿಡ್ಕೊಂಡು ಬರ್ರಿ ಅಂತ ಬಸ್ ಸ್ಟ್ಯಾಂಡ್ನಾಗ ಹಿಡ್ಕೊಂಡು ಒಯ್ದು ನಾನು ಒಯ್ದು ಅಲ್ಲಿ ರಾಣಸ್ಪುರ ದರ್ಗಾ ಬಲಿ ಒಯ್ದು ಅಲ್ಲಿ ಮ್ಯಾಲೆ ಹುಡ್ದ್ರಿಗೆ ಅಲ್ಲಿ ಗುಡಿ ಬೇಲೆಕ್ಕ ಸೀರೆ ಬಿಚ್ಚಿ ಬಟ್ಟೆ ಬಿಚ್ಚಿ ಹೊಡೆದ್ರಿ. ಹೊಡೆದು ಅವ್ರ ಮನ್ಯಾಗ 5 ದಿನ ನಂಗೆ ಇಟ್ಕೊಂಡ್ರಿ. ಮತ್ತು ನಾ ಆಮೇಲೆ ನಾ ಕಲೆಕ್ಷನ್ಗೆ ಹೋಗ್ತೀನಿ ನಾನು. ಆಮೇಲೆ ಅಂಜಿಕೇಶ್ ನಾವು ಹೈದ್ರಾಬಾದ್ ನಾ ಓಡೋದೆ ರೀ. ಹೈದ್ರಾಬಾದ್ನಿಂದ ಬಂದು ಬೆಳಗ್ಗೆ ಮತ್ತು ಪಾರ್ಗೋಳಿಗೆ ಕಳಿಸ್ತೀನಿ ಗುಂಡಾ ಕಳಿಸ್ತೀನಿ ಅಂತ ಅಂದೋಳ್ರಿ. ನಾನು ಮತ್ತು ಈಗ ಚಂದ ಇರ್ತೀನಿ ಬೇಟ, ನೀನು ರೊಕ್ಕ ಕೊಡ್ತೀನಿ ಬೇಟ ಬಾ ಅಂತೀನಿ. ಮತ್ತೆ ಕರೆದೋಳ್ರಿ ಮನೆಗೆ ಕರೆದು ಮತ್ತೆ ಕಾಲಾಗ ಬಡಗಿ ಕಾಲು ಕಟ್ಟಿ ಮತ್ತು ಮನ್ಯಾಗ ತಂದು ಮತ್ತೆ ಹೊಡೆದೋಳ್ರಿ. ಮತ್ತೆ ಭೀ ಹೊಡಿಸ್ಕೊಂಡೆ ರೀ. ಮತ್ತೆ ಈ ಕೇಸ್ ಮಾಡ್ತಾಳ ಅಂತ ಕೇಸಿ ನಾನು ಮತ್ತೆ ಅವಾಗೂ ಮತ್ತೆ ಮನ್ಯಾಗಿಂದ ಹೊರಗೆ ಮತ್ತೆ ಬಿಟ್ಟಿಳ್ರಿ. ಒಟ್ಟು ನಂಗೆ ಬರೀ ಹೊಡ್ಯೋದ್ರಿ. ಆಮೇಲೆ ಅದು ಆದ ಬಳಕ ರೀ ಮತ್ತೆ ಮೊನ್ನೆ ಒಂದು ತಿಂಗಳು 15 ದಿನ ಐತ್ರಿ. ಅವಾಗ ಮತ್ತೆ ಭೀ ಮನೆಗೆ ಒಯ್ದು ಮತ್ತೆ ಭೀ ಹೊಡೆದವ್ರಿ. ಅದು ಮತ್ತೆ ಹೊಡ್ಯಾನ ಮತ್ತೆ ಕಿಲಿ ಇದು ಬಸ್ ಸ್ಟ್ಯಾಂಡ್ ಬಳಿ ಅದನ್ನು ಬಿಟ್ಟಾರಿ. ಮತ್ತೆ ಇಲ್ಲಿ ಕಪಿಲಾಬಾರ್ದಾಗ ಬಂದು ಬಸ್ ಸ್ಟ್ಯಾಂಡ್ದಾಗ ಬಂದು ನಮ್ಮ ನಾನಿಗೆ ಬೈ ನಮ್ಮ ಗುರುಗೆ ಬೈ ಅಂತ ನನಗೆ ಅವರೇ ಕಳಿಸಿದ್ರಿ. ಎಲ್ಲ ಅವರೇ ಫೋನ್ ಹಚ್ಚಿ ಕಳಿಸಿದ್ರಿ. ಮತ್ತೆ ಬಾರ್ದಾಗ 4 ಗೇಟ ಹುಡುಗರು ಮತ್ತೆ ಹುಡಿಸ್ಕೊಂಡಾರಿ. ಸೆಂಟ್ರ್ ಗೇಟಿ ನಮ್ಮ ಗುರುಗೆ ನಾ ಫೋನ್ ಹಚ್ಚಿದಾರೆ. ಗುರುಗೆ ಹಿಂಗೆ ಅನ್ಲತ್ತಾರ, ಗುರು ಬಾ ಗುರು ಅಂತ ನನ್ನ ಗುರು ಕರೆಸ್ದಾರೆ. ನನ್ನ ಗುರು ನನ್ನಿಂತ ಸಪೋರ್ಟ್ ಅಷ್ಟೇ ಸಪೋರ್ಟ್ ಅಲ್ಲತ್ತಾರ ಅವ್ರು ಅಷ್ಟೇ ಸಪೋರ್ಟ್ಲಿಂತ ನನ್ನ ಸಂಗಟ ಹೊಂಟಾರಿ. ಅವ್ರಿಗೇನು ಅವ್ರೇನು ನನಗೇನು ಅಂದಿಲ್ರಿ. ನಾ ಅವ್ರ ಮನೆಗೆ ನಾ ಹೋಗಲ್ರಿ. ನಾ ಸಪ್ರೇಟ್ ಇರ್ತೀನಿ ರೀ. ಈಗ ನಮ್ಮ ಗುರು ಮನೆಗೆ ಒಂದು 4 ದಿನ ಅಷ್ಟೇ ಹೋಲತ್ತೀನಿ ರೀ. ನನ್ನ ಗುರು ಕರೆಸಿ ಆಕಿನ ವಿಡಿಯೋ ಮಾಡ್ಕೋತು ಶೀಲಾ ಬಂದೋಳ್ರಿ. ಶೀಲಾ ಬಂದ ಕೇಸಿಂದ ಏನು ಮಾಡ್ತಿ ರಂಡಿ ಮಗ ಅಂತ ಕೇಳಿದ್ರೆ ಬಂದೋಳ್ರಿ. ನಾ 12 ಮಂದಿ ಪಾರ್ಗೋಳಿಗೆ ಕರ್ಕೊಂಡು ಬಂದಿಲ್ರಿ. ಅದ್ರ ಸಲ ನಮ್ಮ ಗುರು ಒಂದು ಏಟ ಹೊಡೆದಿದ್ದು ಮಾತ್ರ ಕರೆಯದ. ಸುಮ್ಮನೆ ನಾವು ಹೊಡೆದೇವು, ನಮ್ಮ ಗುರು ಹೊಡೆದಿಲ್ರಿ. ಒಂದು ಏಟ ನಮ್ಮ ಗುರು ಹೊಡೆದಿದ್ದು ಮಾತ್ರ ಕರೆಯದಾರಿ. ಅದನ್ನು ಕೇಸ್ ಐತ್ರಿ ಅಶೋಕನಗರ ಪೊಲೀಸ್ ಸ್ಟೇಷನ್ದಾಗ. ಅದನ್ನು ಕಾಂಪ್ರೆಸ್ ಮಾಡ್ಕೊಂಡ್ರು. ಕಾಂಪ್ರೆಸ್ ಮಾಡ್ಕೊಂಡೇವ್ರಿ. ನಿನ್ನ ತಂಟಾಗ ನಾವು ಬರಲ್ಲ, ಅವ್ರ ತಂಟಾಗ ನೀವು ಹೋಗ್ಬೇಡ್ರಿ ಅಂತ ಕಾಂಪ್ರೆಸ್ ಮಾಡ್ಕೊಂಡೇವ್ರಿ. ಆಟ ಅದನ್ನು ಮನ್ ಬಂದು ಮತ್ತೆ ಈಗ ಮೊನ್ನೆ ಬಂದು ಕಿಟ್ ಮತ್ತೆ ಹೊಡೆದು ಮತ್ತೆ ಹಿಂಗೆ ಹೋಗ್ಯಾರಿ. ಅದು ಜಗಳ ನೋಡ್ರಿ. ಅದು ರೊಕ್ಕ ಕೇಳೋ ಸಲಕ್ಕೆ ರೀ. ನಾ ಒಳ್ಳೆ ಒಂದು 5 ವರ್ಷ ದುಡ್ದು 8-9 ಲಾಖ ರೂಪಾಯಿ ನಂಗೆ ರೊಕ್ಕ ಕೊಡ್ಬೇಕ್ರಿ. ನನ್ನ ಬಂಗಾರ ಕೊಡ್ಬೇಕ್ರಿ. ನನ್ನ ಫೋನ್ ಕಸ್ಕೊಂಡಾರಿ. ಆಕೆ ಕೇಳಿ ರೌಡಿ ಹೇಳ್ಯಾರಿ. ಅವ್ರಿಗೆ ಹುಡಿಸ್ತೀನಿ ಅಂತ ಪಾರ್ಗೋಳಿಗೆ ಬಿಡ್ತಾರ್ರಿ. ಆಕಿ ನಮ್ಮ ಕೈಲಿ ಆಗಾಡ್ರಿ. ನನ್ನ ಜೀವಕ್ಕೆ ಧೋಕಾ ಅದಾರಿ. ಅವ್ರಿಗೆ ಒಳಗೆ ಶಿಕ್ಷೆ ಕೊಡ್ಬೇಕಂದ್ರೆ ಕೊಡ್ಬೇಕು. ಆಕೆ ಒಳಗೆ ಹಾಕೇಬೇಕ್ರಿ. ಆಕಿ ಒಳಗೆ ಹಾಕಿಲ್ಲ ಅಂದ್ರೆ ನನ್ನ ಜೀವ ಹೋತಾರಿ. ಇಲ್ದ ನೀವೇ ಹೊಸ ಮಂದಿ ಕಲ್ತು ನಂದೇ ಜೀವ ತಗೋರಿ ನೀವು. ಹೊಸ ಮಂದಿ ಅಂತಾರಿ. ಏನೋ ಒಂದು ನಾ ದುಡ್ದು ರೊಕ್ಕ ಎಲ್ಲ ಕೊಟ್ಟೇನ್ರಿ. ಮತ್ ಅವ್ರಿಗೆ ಏನ್ ಬೇಕು ಏನು ಕಾಯಿಪಲ್ಯ ಬಂತು ದಿನ ಒಂದ್ 5 ತೊಗೊಂಡ್ ಬಾ ರಂಡಿ ಮಗನೇ ನಿಮ್ಮ ಒಂತೂಲ ಎಲ್ಲ ಕಿಂಗ್ ಎಲ್ಲ ಬೈತಿಳ್ರಿ. ಈಟೆಲ್ಲ ಅನ್ಸ್ಕೊಂಡೇನ್ರ. ನಂಗಂತ ನೀ ನಮ್ಮಣ್ಣನ ತುಣಿ ಹುಟ್ಟಿದ್ ನಾ ನಮ್ಮಣ್ಣನ ತುಣಿ ಹುಟ್ಟಿದ್. ನಾವ್ ನಮ್ಮಣ್ಣದವ್ರು ಇದ್ದೇವೆ ಏನ್ ಮಾಡಮ್ರಿ. ನಾವು ಜಾತಿ ಬಗ್ಗೆ ಯಾರ ಬಗ್ಗೆ ಮಾತಾಡಿಲ್ರಿ. ನಾವ್ ನಮ್ಮಣ್ಣ ತುಣಿ ಹುಟ್ಟಿದ್ ರಂಡಿ ಮಗ ಹುಡಿರ ನಾವ್ ಒಂತೂಲ ಅಂತ ಅಂತಾಡ್ರಿ. ಮನ್ಯಾಗ ದಾರು ಕುಡಿಯೋದು 4 ಏಟ ಹೊಡ್ಯಾದ್ರಿ. ಮನ್ಯಾಗ ದಾರು ಕೂಡ ನಾವು 1 ಟೈಮ್ ಅವ್ರ ಮನ್ಯಾಗ ನಾ ಊಟ ಮಾಡೋದು. ಹೊರಗೆ ಬಂದ ಕೇಸಿ ಖಾಲಿ ನಾಷ್ಟ ಮಾಡ್ತೀನಿ ರೀ. ನಾ ಸಂಜೆ ತನಕ ಕಲೆಕ್ಷನ್ ಕೇಳ್ಕೊಂಡು ಸೀದಾ ಅವ್ರ ಮನೆಗೆ ಹೋಗ್ತೀನಿ. 2 ದಿನ ನನಗೆ ಈಗ 2 ದಿನ ನಂಗೆ ವಿಡಿಯೋ ಸಿಕ್ಕಿದ್ರಿ. ವಿಡಿಯೋ ಸಿಕ್ಕಿದ್ರಿ ಅದ್ರ ಸಲ ನಾ ಎಲ್ಲ ಕ್ಯಾಮ್ರಾದವ್ರಿಗೆ ಕೊಟ್ಟೆ ನೋಡ್ರಿ ವಿಡಿಯೋ. ನನಗೆ ನ್ಯಾಯ ಬೇಕೇ ಬೇಕು. ಅವ್ರಿಗೆ ಒಳಗೆ ಹಾಕೇಬೇಕ್ರಿ. ಶೀಲಿಗೆ ಮಾಲಾಗಿ ಇಬ್ರು ಹಾಕ್ಬೇಕ್ರಿ. ಅವ್ರ ಭವಾನಿ ಜಾನ್ವಿ ಅಂಕಿತಾ ಇದು ಜಗದೇವಿ ರೀ. ಈ ಮಂದಿ ಒಳಗೆ ಹಾಕ್ಬೇಕ್ರಿ ಸರ್. ನಮ್ಮ ಹೆಸರು ಅಂಕಿತಾ ಚವಾಣ್ ರೀ. ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿಯಿಂದ ನಾನು ವೈಶಾಲಿ ಅಂತ ಮಾತಾಡ್ತಾ ಇದ್ದು, ರಾಜ್ಯದ ಸಹಾಧ್ಯಕ್ಷರು. ಒಟ್ಟಾರೆಯಾಗಿ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಸಮುದಾಯದವರು ಹಿಂಸೆ ಮಾಡೋದು, ದೌರ್ಜನ್ಯ ಮಾಡೋದು, ಈ ರೀತಿ ದಬ್ಬಾಳಿಕೆ ಮಾಡೋದು ಸರ್ವೇ ಸಾಮಾನ್ಯವಾಗಿದೆ. ಒಟ್ಟಾರೆಯಾಗಿ ಈ ದಿನ ನಾವು ಫ್ರೆಶ್ ಮೀಟ್ ಮಾಡ್ತಿರೋ ಉದ್ದೇಶ ಏನಿತ್ತು ಅಂದರೆ, ಯಾರು ತಪ್ಪು ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಆಗ್ತಕ್ಕಂಥ ಶಿಕ್ಷೆಗಳನ್ನು ಇವರು ಹೋಗಿ ಇನ್ನೊಬ್ಬರ ಮಕ್ಕಳಿಗೆ ಈ ರೀತಿ ಹಿಂಸೆ ಕೊಡೋದು, ದೌರ್ಜನ್ಯ ಮಾಡೋದು ಕಾನೂನಾತ್ಮಕವಾಗಿ ಅಪರಾಧ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಒಂದನೇದು, ಇಲ್ಲಿ ಬಂದು ಅವರ ಜೆಂಡರನ್ನು ಎತ್ತಿ ಮಾತಾಡೋದು. ಅವರ ಜೆಂಡರ್ ನೀನು ಗಂಡಸು, ನೀನು ಸರ್ಜರಿ ಆಗಿಲ್ಲ, ನಿನ್ನ ಕಡೆ ಗಂಡಸರಿಗಿರೋ ದೇಹ ಇದೆ, ನಾವು ಹೆಣ್ಣುಗಳು, ಈ ರೀತಿ ದುರಂಕಾರದ ವರ್ತನೆಗಳನ್ನು ಸಮಾಜದ ಮಧ್ಯಭಾಗದಲ್ಲಿ ಇವರು ಮಾಡ್ತಾ ಇರೋದ್ರಿಂದ ನಮ್ಮ ಒಂದು ಘನತೆ ಬದುಕು, ಅವರ ಲಿಂಗತ್ವ, ಅವರು ಗಂಡಾಗಿ ಹುಟ್ಟಿ ಹೆಣ್ಣಾಗಿರ್ಬೋದು, ಹೆಣ್ಣಾಗಿ ಹುಟ್ಟಿ ಗಂಡಾಗಿರ್ಬೋದು, ಅವರು ಸರ್ಜರಿ ಮಾಡ್ಕೊಳ್ಳದೇ ಇರ್ಬೋದು. ಆಗ ಅದೇ ರೀತಿ ಈ ಕಡೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ನೋಡಿರೋ ಹಾಗೆ ಜೋಗತಿ ಸಂಪ್ರದಾಯದಲ್ಲಿ ಅವರು ಹೇಗೆ ಹುಟ್ಟಿರ್ತಾರೆ ಹಾಗೆ ಇರ್ತಾರೆ. ದೇವರ ಹೆಸರಲ್ಲಿ ಅವರು ಆರಾಧನೆ ಮಾಡ್ಕೊಂಡಿರ್ತಾರೆ. ನೀವು ಗಂಡಸು ಆ ಥರ ಎಲ್ಲ ಜೆಂಡರನ್ನು ಎತ್ತಿ ಮಾತಾಡೋದು ತುಂಬ ಅಪರಾಧ ಆಗುತ್ತೆ. ಇದನ್ನು ನಾವು ನಿಜವಾಗ್ಲೂ MJSP ಆಗಿ ಖಂಡಿಸ್ತೀವಿ. ಇದನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಗೃಹ ಸಚಿವರಿಗೆ ಮತ್ತು ಪೊಲೀಸ್ ಮಹಾನಿರೀಕ್ಷಕರಿಗೆ, DGP ಅವರಿಗೆ ನಾವು ಮನವಿ ಪತ್ರಗಳನ್ನು ಕೊಡ್ತೀವಿ. ಒಟ್ಟಾರೆಯಾಗಿ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲೂ ಈ ಥರದ ಕೃತ್ಯಗಳು ಆಗಬಾರ್ದು ಅನ್ನೋದೇ MJSPಯ ಒಂದು ಗುರಿ ಉದ್ದೇಶ ಇದೆ. ಸರ್, ಫೋರ್ಸೇಬಲ್ ಮ್ಯಾರೇಜ್ ಆಗಿ ಇದಾವೆ.
ಅದು ಹೆಣ್ಣಿರ್ತಾರೆ, ಮನೆಯಿಂದ ಹೊರಗಡೆ ಬರ್ಬೇಕಾಗತ್ತೆ, ಮದುವೆ ಆಗಲ್ಲ ಅಂತ ಅಂದಾಗ ಆ ತರದ ಮದುವೆಗಳಾಗಿರೋದು ಉದಾಹರಣೆಗಳು ಇವೆ. ಆ ತರ ಇಲ್ಲ ಅಂತಲ್ಲ, ಅದು ಅವರ ವೈಯಕ್ತಿಕ. ಒಟ್ಟಾರೆ ನಾಲ್ಸಾ ಜಜ್ಮೆಂಟ್ ಏನ್ ಹೇಳುತ್ತೆ, 2014ರ ನಾಲ್ಸಾ ಜಜ್ಮೆಂಟ್ ಅವರ ಲಿಂಗತ್ವನ ಅವ್ರು ಏನಂತ ಘೋಷಣೆ ಮಾಡ್ಕೊಳ್ತಾರೆ, ಅದನ್ನ ಸರ್ಕಾರ ಸ್ವವಿಸ್ತಾರವಾಗಿ ಪ್ರತಿಯೊಂದು ಇಲಾಖೆಗಳಿಗೆ ಅರಿವು ಕಾರ್ಯಕ್ರಮಗಳನ್ನ ಮಾಡಬೇಕು. ಅದು ಇದುವರೆಗೂ ಆಗ್ತಾ ಇಲ್ಲ. ಭಾರತದ ನ್ಯಾಯದಂಡ ಸಂಹಿತೆ TZ ಆಕ್ಟ್ ಅಡಿಯಲ್ಲಿ ಈ ರೀತಿ ಯಾರು ತಪ್ಪುಗಳು ಮಾಡ್ತಾರೆ ಆ ಕಾಯ್ದೆ ಅಡಿಯಲ್ಲಿ ಇವರಿಗೆ ಶಿಕ್ಷೆ ಆಗ್ಬೇಕು. ತಪ್ಪು ಯಾರು ಮಾಡಿದ್ರೆ, ಇಲ್ಲಿ ವ್ಯಕ್ತಿ ಪರವಾಗಿ ಒಂದು ಗುಂಪಿನ ಪರವಾಗಿ MGSP ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿ ಮಾತಾಡ್ತಾ ಇಲ್ಲ. ಇವತ್ತು ಯಾರಾದ್ರೂ ದೌರ್ಜನ್ಯ ಮಾಡಿದ್ರೆ ಅವರಿಗೆ ಕಾನೂನಾತ್ಮಕವಾದಂತ ಶಿಕ್ಷೆ ಆಗ್ಲೇಬೇಕು ಅನ್ನೋದೇ ನಮ್ಮ ಮುಖ್ಯ ಧ್ಯೇಯ ಇದೆ. ವೈಶಾಲಿ.